ನಾನು 25 ವರ್ಷ ಆಯ್ತು ಊಟ ಮಾಡೋದ್ ಬಿಟ್ಟು ಬರೀ ತರಕಾರಿ ಹಣ್ಣು ಮಾತ್ರ ತಿಂತೀನಿ ರಾತ್ರಿ ಹೊತ್ತು, ಬಟ್ ಸ್ಟಿಲ್ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಪಾರ್ಕ್ ಅಲ್ಲಿ ಒಬ್ರು ಅಂಕಲ್ಲು ನಾನು ವಾಕಿಂಗ್ ಹೋಗಿದ್ದಾಗ ಇನ್ನೊಬ್ಬ ವ್ಯಕ್ತಿ ಹತ್ರ ಹೇಳ್ತಿದ್ದನ್ನ ಕೇಳ್ಪಟ್ಟೆ. ಸೊ ಇದು ನಮ್ಮ ಎರಡನೇ ರೀಸನ್ ಯಾಕೆ ನೀವು 6 ಗಂಟೆ ಆದ ನಂತರ ಊಟ ಮಾಡ್ತಾ ಇಲ್ಲ ಅಂದ್ರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಅವರ ರೀಸನ್ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಕ್ಯಾಲರಿಕ್ ಅಡಾಪ್ಟೇಷನ್ ಅಂತ ಅಂತೀವಿ. ನಮ್ಮ ಬಾಡಿಗೆ ಏನ್ ಮಾಡಿದ್ರು ಅದಕ್ಕೆ ನಮ್ಮ ಬಾಡಿ ಅಡಾಪ್ಟ್ ಆಗೋ ಒಂದು ಕೇಪಬಿಲಿಟಿ ಇರುತ್ತೆ. ಸೊ ಅವರು ಲಾಂಗರ್ ಡ್ಯೂರೇಷನ್ ಅಲ್ಲಿ ಮೇ ಬಿ 25 ವರ್ಷ ಎಕ್ಸಾಗರೇಟ್ ಆಗಿರ್ಬೋದು, ಅಟ್ಲೀಸ್ಟ್ 10 ವರ್ಷ ಫಾಲೋ ಮಾಡ್ತಾ ಇದ್ದಾರೆ ಆ ರೀತಿ ಅಂತ ಅನ್ಕೊಬಹುದು. ಈವನ್ 2-3 ವರ್ಷ ಫಾಲೋ ಮಾಡಿದ್ರು ಲೋವರ್ ಕ್ಯಾಲರೀಸ್ಗೆ ಬಾಡಿ ಅಡಾಪ್ಟ್ ಆಗೋಗುತ್ತೆ. ಅಂದ್ರೆ ಇವ್ನು ಕೊಡ್ತಾ ಇರೋದೇ ಇಷ್ಟು ಕ್ಯಾಲರೀಸ್, ಸೊ ಇಷ್ಟರೊಳಗೆ ನಾನು ಸರ್ವೇ ಮಾಡ್ಬೇಕು, ಜಾಸ್ತಿ ಕ್ಯಾಲರೀಸ್ ಕೊಡ್ತಿಲ್ಲ ಅಂದ್ಬಿಟ್ಟು ಲೋವರ್ ಕ್ಯಾಲರೀಸ್ ಅಂದ್ರೆ ಕಡಿಮೆ ಕ್ಯಾಲರೀಸ್ಗೆ ಬಾಡಿ ಅಡಾಪ್ಟ್ ಆಗೋಗಿರುತ್ತೆ. ಅದರಿಂದ ಫರ್ದರ್ ವೆಯ್ಟ್ ಲಾಸ್ ಆಗಲ್ಲ, ಮೆಟಾಬಾಲಿಸಮ್ ಡ್ರಾಪ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸೊಲ್ಯೂಷನ್ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ನನ್ನ ಕಂಡೀಷನ್ ತಗೊಂಡ್ರು ಅಷ್ಟೇ, ನಾನು ಸಣ್ಣಕ್ಲಿ ಕಡ್ಡಿ ತರ ನನ್ನ ಫಿಟ್ನೆಸ್ ಜರ್ನಿನ ಶುರು ಮಾಡ್ಬೇಕು, ದಪ್ಪ ಆಗ್ಬೇಕು, ಮಸಲ್ ಬಿಲ್ಡ್ ಆಗ್ಬೇಕು ಅಂತ. ಆಗ ದಪ್ಪ ಆಗ್ಬೇಕಂದ್ರೆ ಎಷ್ಟೇ ತಿಂದ್ರು ಆಗ್ತಾ ಇರಲಿಲ್ಲ, ಬಿಕಾಸ್ ನನ್ನ ಮೇಂಟೆನೆನ್ಸ್ ಕ್ಯಾಲರೀಸ್ ಮೇ ಬಿ 2,500-3,000 ಕ್ಯಾಲರೀಸ್ ಅಲ್ಲಿ ಇತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮು ನಾನು ವರ್ಕೌಟ್ ಮಾಡಿ ಬಲ್ಕಿಂಗು ಕಟ್ಟಿಂಗು ಇದೆಲ್ಲ ಮಾಡೋದ್ರಿಂದ ನನ್ನ ಮೇಂಟೆನೆನ್ಸ್ ಕ್ಯಾಲರೀಸ್ 2,000 ಹಂಗೆಲ್ಲ ಬಂದ್ಬಿಡ್ತು, ಡ್ರಾಪ್ ಆಯ್ತು. ಈಗ ನಾನು ಜಸ್ಟ್ 1 to 2 months ವರ್ಕೌಟ್ ಡಯಟ್ ಬಿಟ್ರೆ ತುಂಬಾ ಬೇಗ ಫ್ಯಾಟ್ ಗೈನ್ ಆಗೋಗ್ತೀನಿ. ಸಣ್ಣ ಆಗ್ಬೇಕು ಅಂದ್ರೂ ಆಗ್ತಾ ಇಲ್ಲ, ಅವಾಗ ಫ್ಯಾಟ್ ಆದ್ರೂ ಗೈನ್ ಮಾಡ್ಲಿ ಗುರು ಅಂತ ದಪ್ಪ ಆಗ್ಲಿ ಅಂತ ತಿಂತಾ ಇದ್ದೆ, ದಪ್ಪ ಆಗ್ತಾ ಇರ್ಲಿಲ್ಲ. ಈವನ್ ನನ್ನ ಒಬ್ಬ ಫ್ರೆಂಡ್ ಕಂಡೀಷನ್ ಅಲ್ಲೂ ಅದೇ ಆಯ್ತು. ಆಲ್ರೆಡಿ ಫಿಟ್ ಆಗಿದ್ದಾನೆ, ಹೊಟ್ಟೆ ಏನಿಲ್ಲ, ಮಸಲ್ಸ್ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾನೆ. ನನಗೆ 6 ಪ್ಯಾಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ದ. ಅದಕ್ಕೆ ಅನಲೈಸ್ ಮಾಡದ, ಅವ್ನು ಡಯಟ್ ಮಾಡದ, ಏನ್ ತಿಂತಾನೆ ಅಂತ ಅನಲೈಸ್ ಮಾಡದ ಅಂತ ಡೀಟೇಲ್ ಆಗಿ ಒಂದಷ್ಟು ಕ್ವಶನ್ ಕೇಳ್ದೆ. ಆಗ ತಿಳಿದ್ವಂತು ಅವ್ನು ಲಿಟ್ರಲಿ ಏನು ಫುಡ್ ತಿಂತಾನೆ ಇಲ್ಲ, 1,200 ಕ್ಯಾಲರೀಸ್ಗೆ ಅಡಾಪ್ಟ್ ಆಗೋಗಿದ್ದಾನೆ. ಇವಾಗ ಕ್ಯಾಲರೀಸ್ ಕಟ್ ಮಾಡು ಅಂದ್ರೆ ಎಲ್ಲಿಂದ ಕಟ್ ಮಾಡ್ಲಿ? 2,000 ಕ್ಯಾಲರೀಸ್ ತಿಂತಾ ಇದ್ರೆ ಒಂದು 500 ಕ್ಯಾಲರೀಸ್ ಕಟ್ ಮಾಡ್ಬೋದು. ತಿಂತಿರೋದೇ 1,200 ಕ್ಯಾಲರೀಸ್, ಅದ್ರೊಳಗೆ ಕಟ್ ಮಾಡು ಅಂದ್ರೆ ಏನ್ ಮಾಡ್ತೀಯ? ಬಾಡಿ ಆರ್ಗನ್ ಡ್ಯಾಮೇಜ್ ಆಗುತ್ತೆ. ಪ್ರೋಟೀನ್ ಇಂಟೇಕು ಕೂಡ ಅವ್ನು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಈವನ್ ಔಟ್ಸೈಡ್ ಫುಡ್ ಕೂಡ ಮುಟ್ಟದೇ ಇಲ್ಲ ಅವನು. ಕೇಕು ಈ ರೀತಿ ಕುರುಕ್ಲು ತಿಂಡಿ ಎಲ್ಲ, ಐಸ್ ಕ್ರೀಮ್ ಒಂದು ತಗೊಂಡಿದೀವಿ, ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾವು. ನಾನು ಆರಾಮಾಗಿ ಫುಲ್ ತಿಂದು ಇನ್ನೊಂಚೂರು ಹೊಟ್ಟೆಲಿ ಖಾಲಿ ಇತ್ತು, ಬಟ್ ಅವನು ಆ 1 ಕಪ್ ಐಸ್ ಕ್ರೀಮ್ ಅಲ್ಲಿ ಅರ್ಧನೂ ತಿಂದಿಲ್ಲ ನಿಟ್ಟಿಗೆ. ಅವಾಗ್ಲೇ ಇಲ್ಲ ನಂಗೆ ಹೊಟ್ಟೆ ತುಂಬ ಇತ್ತು ಸಾಕು ಅಂದ್ಬಿಟ್ಟು ಇದ್ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಸೊಲ್ಯೂಷನ್ 2 to 3 months ನಿಮ್ ಕ್ಯಾಲರೀಸ್ ವೆಯ್ಟ್ ಇನ್ಕ್ರೀಸ್ ಆದ್ರೂ ಪರವಾಗಿಲ್ಲ ಅಂತ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ನಂತರ ಕಟ್ ಡೌನ್ ಮಾಡೋದ್ರಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗಕ್ಕೆ ಶುರು ಆಗುತ್ತೆ. ನಿಮ್ಗೆ ಏನಾದ್ರು ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಆನ್ಲೈನ್ ಕೋಚಿಂಗ್ ಜಾಯ್ನ್ ಆಗ್ಬೋದು. ನಾವೇ ನಿಮ್ಗೆ ಡಯಟ್ ವರ್ಕೌಟ್ ಎಲ್ಲ ಕೊಟ್ಟು ವೆಯ್ಟ್ ಲಾಸ್ ಮಾಡಿಸ್ತೀವಿ.